ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಮ್ಮ ಸಹಕಾರ ಸಚಿವರು, ನಾಯಕರ ಹುಲಿ, ಧೀಮಂತ ನಾಯಕ, ರಾಜ್ಯದ ನಾಯಕರ ಹುಲಿ ಸನ್ಮಾನ್ಯ KN ರಾಜಣ್ಣವರನ್ನು ಯಾವುದೇ ರೀತಿ ಮುನ್ಸೂಚನೆಯನ್ನು ನೀಡದಂತೆ, ಕಾರಣನೂ ಸಹ ಕೇಳದಂತೆ ಅವ್ರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ. ಇದು ರಾಜಣ್ಣ ಅವರು ಒಬ್ಬರನ್ನೇ ವಜಾ ಮಾಡಿದ್ದಲ್ಲ, ಇಡೀ ನಾಯಕ ಸಮುದಾಯನೇ ಅವರು ವಜಾ ಮಾಡಿದಂಗಾಗಿದೆ. ನಾಯಕ ಸಮುದಾಯಕ್ಕೆ ಮಾಡಿದಂಥ ಒಂದು ಘೋರ ಅನ್ಯಾಯವಾಗಿದೆ. ಆದ್ದರಿಂದ ಈ ಪ್ರತಿಭಟನೆ ಮುಖಾಂತರ ನಾವು ಎಚ್ಚರ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ 15 ದಿನದೊಳಗಡೆ KN ರಾಜಣ್ಣರವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನಾ ಮುಖಾಂತರವಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಸರ್, ಇದು ನಮ್ಮ ಸಮಾಜಕ್ಕೆ ಆದಂಥ ಅನ್ಯಾಯ. ರಾಜಣ್ಣವ್ರು ಒಬ್ಬರಿಗೆ ಅನ್ಯಾಯ ಆಗಿರಲಿಲ್ಲ, ಇನ್ನೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಮಳೆ ಕಾರಣದಿಂದ ಬಂದಿಲ್ಲ, ಮತ್ತು ಗದ್ದೆ ನಾಟಿಗಳೆಲ್ಲ ಕಾರಣದಿಂದ ಸಹ ಬಂದಿಲ್ಲ. ಇನ್ನು ನಮ್ಮ ನಿರೀಕ್ಷೆ ಮಾಡೋದು 20,000 ಜನ ನಿರೀಕ್ಷೆ ಮಾಡಿದ್ದು. ಈಗ ನಾವು 10,000 ಜನಕ್ಕೆ ಏನು ನಿರೀಕ್ಷೆ ಮಾಡೋದು ಅಷ್ಟು ಜನಗಳು ಬಂದಿದ್ದಾರೆ. ಇನ್ನೂ ಅಕಸ್ಮಾತ್ ಏನಾದರೂ 15 ದಿನದೊಳಗೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂದರೆ ರಾಜ್ಯಾದ್ಯಂತ ನಾವು ಮತ್ತೊಮ್ಮೆ ರಾಜ್ಯ ವಿಧಾನಸೌಧ ಮುಂದೆ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ಹಮ್ಮಿಕೋತೀವಿ. ಇದು ಎಚ್ಚರಿಕೆ ಗಂಟೆನೇ. ಇದು ನಾವು ಒಬ್ರಿಗಲ್ಲ ಇಲ್ಲ ಅಂತ ಹೇಳಿದ್ರೆ ಮುಂದೆ ನಮ್ಮ ನಾಯಕ ಸಮಾಜ ಈ ಒಂದು ಯಾವ ಮುಂದೆ ಬರುವಂಥ ಸರ್ಕಾರಗಳಿಗೆ, ಒಂದು ಪಾರ್ಟಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆ. ಇದು ನಮ್ಮ ಸಮಾಜ ಮುಂದೊಂದಿನ ಪಾಠ ಕಲಿಸುತ್ತೆ. ಮೊದಲು ಹಿಂದೆ ನಮ್ಮ ಸಮಾಜಕ್ಕೆ ಯಾರು ಒಬ್ಬ ಮುನ್ನುಡಿ ಬರೆಯೋಕ್ಕಿಂತ ಯಾರೂ ಇಲ್ಲ. ಇವತ್ತು ಎಲ್ಲರೂ ಬುದ್ಧಿವಂತರಾಗಿದ್ದೀವಿ, ಎಲ್ಲರನ್ನೂ ತಿಳುವಳಿಕೆ ಉಳ್ಳಂಥ ಜನಗಳಾಗಿದ್ದೀವಿ. ಹಾಗಾಗಿ ನಾಯಕ ಸಮಾಜ ಮುಂದೊಮ್ಮೆ ಖಂಡಿತವಾಗಿ ಒಂದು ಪಾಠ ಕಲಿಸೋದಕ್ಕೆ ಎಚ್ಚರಿಕೆ ಗಂಟೆಯನ್ನು ನೀಡ್ತಾ ಇದ್ದೀವಿ. ಅನ್ಯಾಯ ಆಗ್ತಿದೆಯಲ್ಲ ಸರ್, ಖಂಡಿತ ಅನ್ಯಾಯ ಆಗ್ತಿಲ್ಲ ಸರ್. ಯಾವುದೇ ಕಾರಣಕ್ಕೂ ಮುನ್ಸೂಚನೆ ನೀಡಿದಂತೆ ಏಕಾಏಕಿ ನೋಟಿಸು ಸಹ ಕೊಡದಂತೆ ಇವತ್ತು ಅವರ ಸಂಪುಟದಿಂದ ವಜಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅವಮಾನ ಅಲ್ವಾ ಸರ್? ನಮಗೆ, ನಮ್ಮ ಸಮಾಜಕ್ಕೆ ಅವಮಾನ ಅಲ್ವಾ? ಅದನ್ನು ಹೇಳಿ. ಅದಕ್ಕೋಸ್ಕರವಾಗಿ ಈ ದಿನ ನಾವು ಮುನ್ಸೂಚನೆ ಕೊಡ್ತಾ ಇದ್ದೀವಿ. ನಾವು ಅವ್ರಿಗೆ ದಯಮಾಡಿ 15 ದಿನದೊಳಗೆ ಪುನಃ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅಂತೇಳಿ ಅವ್ರಿಗೆ ನಾವು ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಮಧುರಾಕ್ಷರಂ ಆರುಹ್ಯ ಕವಿತಾ ಸಾಕಂ ಒಂದೇ ವಾಲ್ಮೀಕಿ ಕೋಕಿಲಂ. ಈ ರಾಜ್ಯ ಕಂಡಂಥ ಧೀಮಂತ ನಾಯಕ, ಹಿಂದುಳಿದ ವರ್ಗಗಳ ನೇತಾರ, ಸಹಕಾರಿ ಕ್ಷೇತ್ರದ ಧುರೀಣರಾದಂಥ ನಮ್ಮ ಸಮುದಾಯದ ಹೆಮ್ಮೆಯ ಸುಪುತ್ರ KN ರಾಜಣ್ಣ ಸಾಹೇಬ್ರನ್ನ ಏನು ಈ ಕಾಂಗ್ರೆಸ್ ಹೈಕಮಾಂಡ್ ಅವರು ನೋಟಿಸ್ ಕೂಡ ಕೊಡದೆ ಏಕಾಏಕಿ ವಜಾ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಮನೆಗೊಬ್ಬ ಮದಕರಿ ಅನ್ನೋ ಮುಖಾಂತರ ಈ ಪ್ರತಿಭಟನೆಯನ್ನು ಭಾಳ ಬೃಹತ್ ಮಟ್ಟದಿಂದ ಮಾಡ್ತಾಯಿದ್ದೀವಿ. ನೀವೇ ನೋಡಿದ್ದೀರಾ, 10,000 ಜನಸಂಖ್ಯೆ ಸೇರಿದೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಹಾಗೂ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ. ಈ ರಾಜ್ಯಾದ್ಯಂತ ವಾಲ್ಮೀಕಿ ಸಮಾಜದ ಯುವಕರುಗಳು ದಂಗೆ ಹೇಳೋದ್ರಲ್ಲಿ ಎರಡಿಲ್ಲ. ವಿಧಾನಸೌಧನ ಮುಖ್ಯ ಆಗ್ತೀವಿ. ಕೇವಲ ಇನ್ನು 15 ದಿನಗಳಲ್ಲಿ ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಇಲ್ಲಾಂದರೆ ಇಡೀ ರಾಜ್ಯಾದ್ಯಂತ ದಂಗೆಯನ್ನು ಹೇಳಿ ವಿಧಾನಸೌಧನ ಮುಖ್ಯನ ಹಾಕಂಥ ಕೆಲಸವನ್ನು ಮಾಡ್ತೇವೆ. ಖಂಡಿತವಾಗ್ಲೂ ಸರ್, ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಅವ್ರ ಪಕ್ಷಕ್ಕೆ ಮತವನ್ನು ನೀಡಿದೆ. ಮೈಸೂರು ಭಾಗದಲ್ಲಿ ಒಬ್ಬರು ನಮ್ಮ ನಾಯಕ ಸಮಾಜಕ್ಕೆ ನಿಗಮ ಮಂಡಳಿ ಸ್ಥಾನಮಾನ ಕೂಡ ಕೊಟ್ಟಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ನಾವು ನಿರ್ಣಾಯಕ ಇದ್ದೀವಿ. ಈ ರಾಜ್ಯದಲ್ಲೇ ಅತಿ ಹೆಚ್ಚು ದೊಡ್ಡ 4ನೇ ಸ್ಥಾನ ಇರುವಂಥ ಜನಸಂಖ್ಯೆ ನಮ್ಮ ಸಮಾಜ. ನಿಜವಾಗ್ಲೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಸಮುದಾಯನ ತುಳಿತಾ ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಪಾಪ ಈಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರ ಹೈಕಮಾಂಡ್ಗೆ ತಲೆಬಾಗಿದ್ದಾರೆ ಅಂತ ಅವ್ರ ಮೌನದಲ್ಲೇ ಅವ್ರ ಉತ್ತರ ಗೊತ್ತಾಗುತ್ತೆ. ಅವ್ರು ಯಾವಾಗಲೂ ಹಿಂದುಳಿದ ವರ್ಗದ ಪರ, ಅವರ ಬಲಗೈ ಬಂಟ ಅಭಿನವ ಅರಸು ನಮ್ಮ ರಾಜಣ್ಣನವರು. ಅಭಿನವ ಅರಸು, ಸಹಕಾರಿ ಕ್ಷೇತ್ರದ ಧುರೀಣ. ಅವ್ರಿಗೆ ಅನ್ಯಾಯ ಆಗಿದೆ. ಬಟ್ ಅವ್ರು ಸಿದ್ದರಾಮಯ್ಯ ಮೌನ ವಹಿಸ್ಕೊಂಡಿರೋದೇ ನಿಮ್ಗೆ ಗೊತ್ತಾಗುತ್ತೆ. ಹೈಕಮಾಂಡ್ ಮಾಡಿರೋಂಥ ಕೆಲಸ ಇದು. ಈಗ ಹೈಕಮಾಂಡ್ಗೆ ಈಗಾಗಲೇ ಬಿಸಿ ಮುಟ್ಟಿದೆ. ನೀವೇ ನೋಡ್ರಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಈಗ ಸಮಾಜ ಜಿಲ್ಲಾದ್ಯಂತ ಪ್ರತಿಭಟನೆ ನಿಂತಿದೆ. ಇಡೀ ರಾಜ್ಯಾದ್ಯಂತ ದಂಗೆ ಹೇಳಿ ವಿಧಾನಸೌಧನ ಮುಖ್ಯ ಆಗ್ತೀವಿ. ಇನ್ನು 15 ದಿನದಲ್ಲೇ ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅನ್ನೋದು ನಮ್ಮ ಒತ್ತಾಯ ಹಾಗೂ ಎಚ್ಚರಿಕೆ ಅವ್ರಿಗೆ. ಖಂಡಿತವಾಗ್ಲೂ ಈಗ ಅವರು ಅಮಿತ್ ಶಾ ಜೊತೆ ಕೂತ್ಕೋಬೋದು ಕಾರ್ಯಕ್ರಮದಲ್ಲಿ. ನಮ್ಮೋ ಒತ್ಸಲ RSS ಗೀತೆ ಆಡ್ಬೋದು. ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನೋ ತಗೊಳ್ಳಲ್ಲ ನಿರ್ಧಾರನ. ಯಾಕಂದರೆ ನಮ್ಮ ಬ್ಯಾಕ್ವರ್ಡ್ ಹಿಂದುಳಿದವ್ರನ್ನೇ ಟಾರ್ಗೆಟ್ ಮಾಡ್ತದೆ ಆಗ ಕಾಂಗ್ರೆಸ್ ಹೈಕಮಾಂಡ್. ಇವತ್ತು ಕಾಂಗ್ರೆಸ್ ಸರ್ಕಾರ ಬರೋಕ್ಕೆ ಕಾರಣನೇ ನಮ್ಮ ಹಿಂದುಳಿದವರು, ವಾಲ್ಮೀಕಿ ನಾಯಕ ಸಮುದಾಯ. ಇಡೀ ರಾಜ್ಯಾದ್ಯಂತ 4ನೇ ಸ್ಥಾನ ಇರೋಂಥ ನಮ್ಮ ಸಮಾಜ. ಆ ಸಮಾಜಕ್ಕೆ ಇದು ಅನ್ಯಾಯ. ಅವ್ರೊಬ್ಬರಿಗೆಲ್ಲ ಇಡೀ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಅವ್ರು ಎಲ್ಲೋ ನೀವು ಹೇಳಂಗೆ RSS ಗೀತೆ ಆಡಿದವ್ರ ಮೇಲೆ ಕ್ರಮ ತಗೊಳ್ಳಲ್ಲ, ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಂಡವ್ರಿಗೆ ಕ್ರಮ ತಗೊಳ್ಳಲ್ಲ. ಇದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಖಂಡಿತವಾಗ್ಲೂ ಈಗ ನೋಡಿದ್ರಲ್ಲ, ವಿಧಾನಸೌಧ ಮುಖ್ಯ ಆಗ್ತೀವಿ ಈ ಸಮಯ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಾಲ್ಮೀಕಿ ಸಮಾಜ ಖಂಡಿತವಾಗ್ಲೂ ಕೂಡ ಅವ್ರಿಗೆ ಮತವನ್ನು ನೀಡಲ್ಲ. ಮತ್ತೆ ಅವ್ರನ್ನ 15 ದಿನ ಅವ್ರಿಗೆ ಏನಿದೆ ವರದಿಯನ್ನು
ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕನ್ನೋದು ನಮ್ಮ ಆಸೆ. ಇಲ್ಲ ದಂಗೆ ಹೇಳ್ತೀವಿ, ಇಡೀ ರಾಜ್ಯಾದ್ಯಂತ ದಂಗೆ ಹೇಳಿ ವಿಧಾನಸೌಧನ ಮುಖ್ಯ ಹಾಕ್ತೀವಿ. ಸಾಕಷ್ಟು ಅಧಿಕಾರಿಗಳು ಆಗಿದ್ದಾರೆ. ಖಂಡಿತವಾಗ್ಲು ಈಗ ನಮ್ಮ ಮೊನ್ನೆ ಈಗ RCB ಮ್ಯಾಚ್ತು ನಮ್ಮ ದಯಾನಂದ್ ಅವ್ರನ್ನ ಅವ್ರಿಗೆ ಅದಕ್ಕೂ ಸಂಬಂಧ ಇಲ್ಲ, ಕಾಲು ತುಳಿದಕ್ಕೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ದಕ್ಷ ಪ್ರಾಮಾಣಿಕ ಸಿಂಗಮ್ ರವಿ ಡಿ ಚನ್ನಣ್ಣ ಅವ್ರನ್ನ ಯಾವ ಪೋಸ್ಟಿಗೆ ತಗೊಂಡು ಕುಣಿಸಿದಾರೆ ರೀ? ನೀವೇ ನೋಡ್ತಾ ಯಾವುದು ಫೈರ್ ಇಂಜಿನ್ ಆಫೀಸ್ ತಗೊಂಡೋಗ್ಬಿಟ್ಟಿದ್ದಾರೆ. ಎಂಥ ಅಧಿಕಾರಿ ಕರುನಾಡ ಸಿಂಗಮ್ ಅವ್ರದ್ದೇನಂಥ ಫ್ಯಾನ್ಸು ಗ್ರೂಪ್ಸು ಅಧಿಕಾರಿಗಳಿಗಾಗಲಿ ರಾಜಕೀಯವಾಗಲಿ ವ್ಯವಸ್ಥಿತವಾಗಿ ಈ ಕಾಂಗ್ರೆಸ್ ಸರ್ಕಾರ ತುಳಿತಾ ಬಂದಿದೆ. ಬಟ್ ಈಗ ಜನ ಕೇಳಲ್ಲ ಅಂತ. ಹೌದು, ಈ ವಾಲ್ಮೀಕಿ ಸಮುದಾಯಕ್ಕೆ ನಾಯಕತ್ವ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಅವಾಗ ಬುದ್ಧಿ ಪಾಠ ಕಲಿಸ್ತೀವಿ. ಈಗ ಎಚ್ಚರಿಕೆ ಗಂಟೆ ನೀವು ನೋಡಿದ್ರಲ್ಲ, ಖಂಡಿತವಾಗ್ಲೂ